ನನ್ನ ನೆಚ್ಚಿನ ವಿದ್ಯಾರ್ಥಿವೃಂದದವರೇ ಹಾಗೂ ಈ ಚಾನಲನ್ನು ಆಸಕ್ತಿಯಿಂದ ನೋಡುತ್ತಿರುವಂಥ ವೀಕ್ಷಕರೇ, ಇದರ ಮೊದಲಿನ ಕಂತಿನಲ್ಲಿ ಅಂದರೆ ನಾನು ಅಪ್ಲೋಡ್ ಮಾಡಿದ ಒಂದು ಚಾನಲು, ಅದರಲ್ಲಿ ಮಾಡಿದಂಥ ಪುಟದಲ್ಲಿ ತಪ್ಪಾಗಿದೆ ಬರೆದದ್ದು. ಅಲ್ಲಿ ಅಕ್ಷರಗಳ ಶಬ್ದಗಳು ಅಂತ ಬರೆದಿದ್ದು, ಅದರಲ್ಲಿ ಉಲ್ಲೇಖ ಮಾಡಿದಂಥ ಶಬ್ದಗಳು ಬೇರೆಯಾಗಿವೆ. ಸೊ ನನ್ನ ಕಡೆಯಿಂದ ನಿಮಗೆ ವೀಕ್ಷಕರಿಗೆ ಎಲ್ಲರಿಗೂ ಸಾರಿ ನಾನು ಹೇಳ್ತಾ ಇದ್ದೇನೆ. ಅದು ಏನೋ ಬೈ ಮಿಸ್ಟೇಕ್ ಆಗಿದೆ. ಇಷ್ಟವರೆಗೆ ಆ ರೀತಿ ಯಾವುದು ಆಗಿದ್ದು ನನಗೆ ಗಮನಕ್ಕೆ ಬರಲಿಲ್ಲ. ಇದು ಏನೋ ಒಂದು ಸ್ವಲ್ಪ ತಪ್ಪಾಗಿದೆ. ಅದನ್ನು ಆಮೇಲೆ ಅದು ಬರೆದಂಥ ಪುಟ ನಮಗೆ ಸಿಗಲಿಲ್ಲ. ಅದು ಏನೋ ಆಚೆ ಈಚೆ ಸ್ವಲ್ಪ ಆಗಿ ಈ ಥರ ತೊಂದರೆ ಆಯಿತು. ಅದರಿಂದ ನಾನು ಇನ್ನೊಂದು ಸಲ ಅದನ್ನು ನೋಡಿ ಸರಿ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಈಗ ಕೊನೆಯ ಅಕ್ಷರದ ಪದಗುಚ್ಛಗಳ ಸಂಗ್ರಹ. ಅಲ್ಲಿ ಬರೆದದ್ದಂಥ ಒಂದು ಶಬ್ದ ಬೇರೆಯಾಗಿದೆ ಅಷ್ಟೇ. ಅಕ್ಷರದಿಂದ ಕೊನೆಯ ಅಕ್ಷರದ ಪದಗಳು ಅಥವಾ ಅಕ್ಷರಗಳು, ಶಬ್ದಗಳು ಅಂತ ನಾನು ಬರೆದಿದ್ದೆ. ಇದರಲ್ಲಿ ಪದಗುಚ್ಛಗಳ ಸಂಗ್ರಹ ಅಂತ ಬರೆದಿದ್ದೇನೆ ಅಷ್ಟೇ. ಸೊ ಇದರಲ್ಲಿ ಎಲ್ಲ ಶಬ್ದಗಳು ನಿಮಗೆ ಗೊತ್ತಿರುವಂಥದ್ದೇ. ಇದರಲ್ಲಿ ವಿಶೇಷ ಯಾವುದು ನನಗೆ ಕಾಣೋದಿಲ್ಲ. ಸಂಸ್ಕಾರ ಅಂತ ಹೇಳಿದಲ್ಲ, ಸಂಸ್ಕಾರ ಅಂತ ಹೇಳಿದ್ರೆ ನಾವು ನಡೆದುಕೊಳ್ಳುವಂಥ ರೀತಿ ನೀತಿಗೆ ಸಂಸ್ಕಾರ ಅಂತ ನಾವು ಹೇಳ್ತೇವೆ. ಉದಾಹರಣೆಗೆ ನಮಗೆ ಎಷ್ಟೋ ಪರಿಚಯದ ಒಮ್ಮೊಮ್ಮೆ ಇದ್ದರೂ ಸಹ ಅವರು ನಮ್ಮ ಎದುರಿಗೆ ಸಿಕ್ಕಿದ್ರು ಹಾಗೆ ಮಾತಾಡಿದ್ರೆ ಅವರು ಹಾಗೆ ಹೋಗ್ತಾರೆ. ಅವರಿಗೆ ಏನಾದರೂ ಅಂತ ಕೆಲಸ ಇದ್ದರೆ ಒಂದು ಸ್ಮೈಲ್ ಕೊಟ್ಟು ಹಾಗೆ ನಮಸ್ಕಾರ ಅಂತೇಳಿ ಮುಂದೆ ಹೋದರೆ ಅದು ಸಂಸ್ಕಾರ. ಹಾಗೆ ಸುಮ್ಮನೆ ಗುರುತು ಇಲ್ಲದವರಾಗೆ ಪರಿಚಯ ಇಲ್ಲದವರು ಹೋದರೆ ಅದಕ್ಕೆ ಸಂಸ್ಕಾರ ಇಲ್ಲ ಅಂತ ಹೇಳ್ತಾರೆ. ಸೊ ಇನ್ನೊಂದು ಶಿಷ್ಟಾಚಾರ. ಅದು ಶಿಷ್ಟಾಚಾರ ಮತ್ತು ಸಂಸ್ಕಾರ ಎರಡೂ ಸಾಮಾನ್ಯವಾಗಿ ಒಂದೇ ಅರ್ಥ, ಎರಡೂ ಸಹ. ತೆರಿಗೆದಾರ ಅಂದರೆ ತಿಂಗಳು ಕಟ್ಟುವಂಥ ತೆರಿಗೆ, ಅದು ಆದಾಯದ ಮೇಲೆ ಅದನ್ನು ನಿರ್ಧಾರ ಮಾಡ್ತಾರೆ. ಅದೇ ರೀತಿ ಎಲ್ಲ ಸಾಗರೋತ್ತರ ಸಮುದ್ರಗಳನ್ನು ದಾಟಿ ಆ ಕಡೆ ಹೋಗೋದಕ್ಕೆ ಸಾಗರೋತ್ತರ ಅಂತ ಹೇಳ್ತೇವೆ ನಾವು. ತುಂಬ ಸಪ್ತ ಸಾಗರಗಳು ಇವೆ, ನಿಮಗೆ ಗೊತ್ತಿದೆ. ನಿಮಗೆ ಆ ಕಡೆ ಅದೊಂದು ಶಬ್ದ ಅದರಲ್ಲಿ. ನೆಕ್ಸ್ಟು ಕಾಟಾಚಾರ. ಕಾಟಾಚಾರ ಅಂದರೆ ಸುಮ್ಮನೆ ಏನೋ ಒಂಥರ ಮಾಡಿದರೆ ಆಯಿತು, ಅದು ಸರಿಯಾಗಿ ಆಗಬೇಕು, ಸರಿಯಾಗಿ ನಾವು ಮಾಡಬೇಕು ಅಂತ ಅವರ ಉದ್ದೇಶ ಇರೋದಿಲ್ಲ. ಏನೋ ಸುಮ್ಮನೆ ಒಂದು ನಾನು ಹೇಳಲಿಲ್ಲ ಅಂತ ಹೇಳಲಿಕ್ಕೆ ಬೇಕಾದರೆ ಹೇಳ್ತಾರೆ. ಕೆಲವರು ಹಾಗೆ ಮಾಡ್ತಾರೆ. ತಮ್ಮ ಮನೆಯ ಯಾವುದಾದ್ರೊಂದು ಶುಭ ಸಮಾರಂಭ ಇದ್ದರೆ ಅದನ್ನು ಸರಿಯಾಗಿ ಹೇಳುವುದಿಲ್ಲ. ಅದಕ್ಕೆ ಅವರಿಗೆ ಬರಬೇಕಂತ ಇರ್ತದೆ ಇಲ್ವೋ ಯಾರಿಗೆ ಗೊತ್ತಿಲ್ಲ, ಅದು ಅರ್ಥ ಆಗೋದಿಲ್ಲ. ಸೊ ಅಂಥವರಿಗೆ ನಾವು ಹೇಳ್ತೇವೆ ಕಾಟಾಚಾರಕ್ಕೋಸ್ಕರ ಹೇಳ್ತಾರೆ ಅಂತೇಳಿ. ಸೊ ನೆಕ್ಸ್ಟ್ ಅಮರ ಅಂದರೆ ನಮ್ಮ ಜೀವ ಹೋಗುವುದಿಲ್ಲ ಅಂಥವರದ್ದು ಕೀರ್ತಿ ಅಮರ ಅಂತ ಹೇಳ್ತೇವೆ ನಾವು. ಅದು ಪುರಾಣ ಕಾಲದಲ್ಲಿ ಹಿಂದೆ ಬರ್ತದೆ. ಆಮೇಲೆ ಸತ್ಕಾರ, ಮಾತುಜಾರ, ಗುಪ್ತಚಾರ ಅಂದರೆ CID ಕನ್ನಡ ಅರ್ಥ ಅಷ್ಟೇ. ಧನುರ್ಧರ. ಇದರಲ್ಲಿ ಯಾವುದೇ ಒಂದು ಕಷ್ಟಕರ ಶಬ್ದ ಅಂತ ಯಾವುದು ನನಗೆ ಕಾಣೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ನಿಮಗೆ ಹೆಚ್ಚು ಕಮ್ಮಿ. ಅಂಧಕಾರ ಅಂದರೆ ಕತ್ತಲೆ, ಬೆಳಕಿಲ್ಲದಿರುವುದು. ಬಾತ್ಮೀದಾರ ಅಂತ ಹೇಳಿದ್ರೆ ಪ್ರೆಸ್ ರಿಪೋರ್ಟರ್, ಇಂಗ್ಲೀಷಲ್ಲಿ ಹೇಳೋದಾದರೆ ಅದು ಪ್ರೆಸ್ ರಿಪೋರ್ಟರ್. ನೆಕ್ಸ್ಟು ಮಣೆಗಾರ. ಹೌದು, ಮಣೆಗಾರ ಅಂಥೇಳಿ ಇನ್ನೇನೋ ಒಂದು ಕೆಲಸದ ಜವಾಬ್ದಾರಿ ಹೆಸರಿತ್ತು ಮೊದಲು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಅಥವಾ ತಾಲೂಕು ಆಫೀಸಲ್ಲಿ ಹಿಂದೆ. ಈಗ ಹೆಸರಿಲ್ಲ. ಅವರು ಭೂಮಿಯನ್ನು ಅಳತೆ ಮಾಡುವವರಿಗೆ ಹಿಂದೆ ಮಣೆಗಾರರು ಅಂತ ಹೇಳ್ತಾಯಿದ್ರು.
ಚಿತ್ಕಾರ ಅಂದರೆ ಗುಬ್ಬೆ ಹೊಡೆಯೋದು. ವೀರ, ಸಾಗರ, ಅಸುರ, ದುರಹಂಕಾರ, ಭ್ರಷ್ಟಾಚಾರ ನಮಗೆ ಗೊತ್ತೇ ಇದೆ ಏನಂತೇಳಿ. ಎಲ್ಲ ಕಡೆ ಅದು ಮಿತಿ ಮೀರಿ ಹೋಗಿದೆ. ಅಂದರೆ ದುರಾಚಾರ, ಅದು ಅಷ್ಟೇ. ದುರಾಚಾರ, ಛಲಗಾರ ಅಂದರೆ ಹಠ. ಸೊ ಇಲ್ಲಿಗೆ ಇವತ್ತಿನ ಈಗ ಇದನ್ನು ಮುಗಿಸುತ್ತೇನೆ. ಸೊ ಮುಂದಿನ ಮುಂದಿನ ಚಾನಲ್ಗೆ ನಾನು ಮುಂದುವರಿಸ್ಕೊಂಡು ಹೋಗಿ. ಈಗ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳೊಂದಿಗೆ ವಂದನೆಗಳೊಂದಿಗೆ ಬೈ ಬೈ.